ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಹೋಮ್ ಮೇಡ್ ಹೇರ್ ಮಾಸ್ಕ್ ಮತ್ತು ಶಾಂಪೂ ಹೆಂಗೆ ಮಾಡೋದಂತ ಹೇಳಿ ತೋರ್ಸೇನ್ರಿ. ಈ ವಿಡಿಯೋ ಫುಲ್ ನೋಡ್ರಿ, ಗೊತ್ತಾಕೈತೆ ಹೆಂಗೆ ಮಾಡೋದಂಥೇಳಿ. ಫಸ್ಟ್ ನಾನು ಸ್ವಲ್ಪ ಮೆಂತ್ಯ ರೀ, ಅಂದ್ರೆ 1 ಚಮಚ ಅಥವಾ 2 ಚಮಚ ಇದು ತೊಗೋರಿ ಮೆಂತ್ಯ ರೀ. ಆಮೇಲೆ 1-2 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ತೊಗೋರಿ. ಆಮೇಲೆ ಕಲ್ಲೊಂಜಿ ಸೀಡ್ಸ್ ಅದು ಸಿಗ್ತಾವೆ ನೋಡ್ರಿ, ಅದೊಂದು ಸ್ಪೂನ್ ತೊಗೋರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ 1 ಗ್ಲಾಸ್ ಅದು ನೀರು ಹಾಕಿ ಸ್ವಲ್ಪ ಕುದಿಯಕ್ಕೆ ಇಡ್ರಿ. ಅದು ಕುದ್ಯಾನ ನಿಮ್ಗೆ ಗೊತ್ತಾಗಕ್ಕೆ ಹೆಂಗೆ ಎಷ್ಟು ಕುದಿಬೇಕಂದ್ರೆ ಅದು ಸ್ವಲ್ಪ ಕುದಿತಿರ್ತೈತಲ್ಲ ರೀ, ಅದು ತೊಗೊಂಡು ಹಿಂಗೆ ಸ್ವಲ್ಪ ನೋಡಿರಿ. ಸ್ವಲ್ಪ ಜಲ್ದಿ ಜಲ್ದಿ ಅನ್ಸಾಕತ್ತಿತ್ತಂದ್ರೆ ಅದು ಆಫ್ ಮಾಡಿ ಆಗಿಂದಾಗ ಸೋಸ್ಕೋಬೇಕ್ರಿ. ಲೇಟ್ ಮಾಡಿ ಸೋಸ್ಕೊಂಡ್ರೆ ಅದು ಬರಂಗಿಲ್ಲ ರೀ, ಅಂದ್ರೆ ಮತ್ತು ಭಾಳ ಗುದ್ದಾಡ್ಬೇಕಾಕೈತ್ರಿ. ಅದಕ್ಕೆ ಆಗಿಂದಾಗ ಸೋಸ್ಕೋರಿ, ಹಿಂಗೆ ಜಲ್ ಬರ್ತೈತ್ರಿ. ಆಮೇಲೆ ಇದು ಉಳಿದಿದ್ದು ಏನು ಮಾಡೋದು ಅಂಥೇಳಿ ಇದೇ ವಿಡಿಯೋದಾಗ ಮುಂದೆ ಹೇಳ್ತೇನೆ ರೀ, ಫುಲ್ ವಿಡಿಯೋ ನೋಡಿರಿ. ಈಗ ಇದು ಹೆಂಗೆ ಹಚ್ಕೋಬೇಕಂತ ಹೇಳ್ತೇನೆ ನೋಡ್ರಿ. ಅದು ಹಿಂಗೆ ಶಿಡಿ ಎಲ್ಲ ಸ್ಕಾಲ್ಪಿಗೆಲ್ಲ ಫುಲ್ ಹಚ್ಕೋಬೇಕ್ರಿ. ಎಲ್ಲ ಕಡೆ ಒಟ್ಟು ನೆತ್ತಿಗೆಲ್ಲ ಸ್ಕಾಲ್ಪ್ ಇರ್ತೈತಲ್ಲ ಫುಲ್ ಎಲ್ಲ ಕಡೆ ಹಿಂಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಕೊಡ್ಕೋಬೇಕ್ರಿ 1-5 ನಿಮಿಷ. ಅದಾದ್ಮೇಲೆ ಅದು 1 ತಾಸು ಹಂಗೆ ಬಿಡೋದ್ರಿ. ಬಿಟ್ಟ ಮೇಲೆ ಮೈಲ್ಡ್ ಶಾಂಪೂ ಅಥವಾ ಸೀಗೆಕಾಯಿ ಹಾಕಿ ಹೇರ್ ವಾಶ್ ಮಾಡ್ಕೋದ್ರಿ. ಇದು ಪ್ಯಾಕ್ ಹಚ್ಕೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಕೈತ್ರಿ. ಆಮೇಲೆ ಹೇರ್ ಫಾಲ್ ಕಡಿಮೆ ಆಕೈತಿ. ಒಮ್ಮೆ ಏನು ಗೊತ್ತಾಗಂಗಿಲ್ಲ ರೀ ರಿಸಲ್ಟ, ಕಂಟಿನ್ಯೂ ಇದು ಯೂಸ್ ಮಾಡ್ಬೇಕ್ರಿ. ಆಮೇಲೆ ಶಾಂಪೂ ಹೆಂಗೆ ರೆಡಿ ಮಾಡ್ಬೇಕಂದ್ರೆ ಇವು ಸೋಪ್ ನಟ್ ಸಿಗ್ತಾವಲ್ಲ ರೀ, ಅಂದ್ರೆ ಅಂಟ್ರೋಕಾಯಿ ಅಂತೀವಿ ನೋಡ್ರಿ ನಾವು. ಅಂಟ್ರೋಕಾಯಿ 1-2 ಹಾಕ್ಬೇಕ್ರಿ, ಭಾಳ ಹಾಕಿದ್ರೆ ಮತ್ತೆ ಕೂದ್ಲಕ್ಕೆ ಕಟ್ಟಾಕೋರಿ. ಆಮೇಲೆ ಸ್ವಲ್ಪ ಸೀಗೆಕಾಯಿ ಹಾಕೋದ್ರಿ, ಒಂದು 15 ಪೀಸ್ ಅದು 15 ಪೀಸ್, ಇಲ್ಲಾಂದ್ರೆ 1-2 ಮುಟ್ಟಿಗೆ ಅಷ್ಟು ಹಾಕೋದ್ರಿ. ಹಾಕಿ ನೀವು ಬೇಕಾದ್ರೆ ಮೆಂತೆ ಆಮೇಲೆ ಕರಿಬೇವು ಈ ಥರ ಹಾಕ್ಬೋದ್ರಿ. ನಾ ಆಮ್ಲ ಪೌಡ್ರದ್ದು ಹಾಕಿದ್ದು ಹಿಂಗಿತ್ತು. ಅದು ಹಾಕಿ ಸ್ವಲ್ಪ ಕರಿಬೇವು ಮತ್ತು ಅದು ಆಮ್ಲ ಪೌಡರ್ ಆಮೇಲೆ ಮೆಂತೆಕಾಳು ಹಾಕಿದ್ನಿ ರೀ. ಇದು ಕುದಿಯಕ್ಕೆ ಇಡ್ಬೇಕಾದ್ರೆ ನಾನು ಪ್ರತಿ ಸಾರಿ ಹಾಕಿ ಇರ್ತೇನೆ ರೀ. ಇದೆಲ್ಲ ಹಾಕಿ 1-2 ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಇಡೋದ್ರಿ. ಅದು ಕುದ್ದಂಗೆ ನೀರು ಅಟ್ಟಿಸ್ತಿರ್ತೈತೆ ರೀ. ಸ್ವಲ್ಪ ನೋಡ್ಕೋತ ಮತ್ತೆ ಹಾಕ್ತಿರ್ಬೇಕ್ರಿ, ಇಲ್ಕೆಲ್ಲ ಅಟ್ಟಿಸಿ ಹೋಗಿಬಿಡ್ತೈತೆ ರೀ. ಆಮೇಲೆ ಅದು ನಿಮ್ಗೆ ಶಾಂಪೂ ಮಾಡ್ಕೋಕೆ ಇದನ್ನು ಸಿಗಂಗಿಲ್ಲ ರೀ. ಅದಕ್ಕೆ ಒಂದು ಅರ್ಧ ತಾಸರೇ ಬೇಕಾಗತ್ತೈತೆ ರೀ. ಇದು ಹಚ್ಕೊಳ್ಳೋದ್ರಿಂದ ಹೇರ್ ಫಾಲು ಕಡಿಮೆ ಆಕೈತೆ ರೀ. ಆಮೇಲೆ ಹೇರ್ ಗ್ರೋತು ಹೆಚ್ಚಾಕೈತಿ. ಆಮೇಲೆ ಬಿಳಿ ಕೂದಲದು ಹೆಚ್ಚಾಗೋದಿಲ್ಲ ರೀ. ಅದೆಲ್ಲ ಕುದ್ದಿನ ಸ್ವಲ್ಪ ಆರಾಕ್ಬಿಟ್ಟು ಹಿಂಗೆಲ್ಲ ಹಿಂಗೆ ಕೈಲಿ ಕಿವುಚ್ಕೋಬೇಕ್ರಿ. ಹಿಂಗೆ ಆಕೈತೆ ನೋಡ್ರಿ. ಇದೆಲ್ಲ ಫುಲ್ ಕಿವುಚ್ಕೊಂಡ್ರಿ. ಸ್ವಲ್ಪ ಹಂಗೆ ಕಡಿಮೆ ನೀರಾಗಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿನೂ ಕಿವುಚ್ಕೋಬೇಕ್ರಿ. ಹಾಗೆಲ್ಲ ಕಿವುಚ್ಕೊಂಡು ಅದು ಎಲ್ಲ ಬಂದಿರ್ತೈತೆ, ಸೀಗೆಕಾಯಿ ಅಂಟ್ರೋಕಾಯಿ ಇದೆಲ್ಲ ಖಾಲಿ ಆಗಿರ್ತೈತಲ್ಲ ಅದೆಲ್ಲ ಒಗಿಬೇಕ್ರಿ. ಆಮೇಲೆ ಇದು ಹಿಂಗೆ ಈ ಟೈಪ್ ಬರೋಗೆ ಬಂದಿರ್ತೈತೆ ನೋಡ್ರಿ. ಇದು ಸೀಗೆಕಾಯಿ ಆಮೇಲೆ ಅಂಟ್ರೋಕಾಯಿ ಹಾಕೋದ್ರಿಂದನೇ ಹಿಂಗೆ ಆಗಿರ್ತೈತೆ ರೀ. ಇದೇನು ಮಾಡಿದ್ರೆ ನೀವು ಹಿಂಗೆ ಒಂದು ಬಾಟಲ್ದಾಗ್ರೆ ಒಂದು ಎತ್ತರವ್ರು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ನಾ ಹಿಂಗೆ ಒಂದು ಬಾಟಲ್ದಾಗ ಹಿಂಗೆ ಹಾಕಿ ಇಟ್ಟಿರ್ತೇನೆ ರೀ. ಒಂದು 4 ದಿವಸ ತನಕ ಯೂಸ್ ಮಾಡ್ಕೋಬೋದ್ರಿ. ಆಮೇಲೆ ಆಗಲೇ ತೋರಿಸಿಲ್ಲ ರೀ, ಅದೆಲ್ಲ ಕುದಿಸಿದ ಉಳಿದಿದ್ದು ಏನು ಮಾಡೋದಂದ್ರೆ ಇನ್ನೊಂದು ದಿವಸ ಯಾವಾಗ ಇದು ಫ್ರೀಜ್ದಾಗ ಇಟ್ಬಿಡೋದ್ರಿ. ಇನ್ನು ಮತ್ತು ನೀವು ಯಾವಾಗ ನೆಕ್ಸ್ಟ್ ಹೇರ್ ವಾಶ್ ಮಾಡ್ಕೊತಿರ್ತಿರಲ್ಲ ಆವಾಗ ಅದು ಮಿಕ್ಸಿ ಹಾಕ್ಬೇಕ್ರಿ. ನಾ ಅದ್ರ ಜೊತೆ ದಾಸವಾಳ ಎಲೆನೂ ಹಾಕಿರ್ತೇನೆ ರೀ. ನೀವು ಈ ಥರ ಹಾಕ್ಬೋದ್ರಿ. ಇಲ್ಲಿ ಕೈಲ್ರಿ ದಾಸವಾಳ ಎಲೆ ಆಮೇಲೆ ಕರಿಬೇವು ಹಿಂಗೆಲ್ಲ ಹಾಕ್ಬೋದ್ರಿ. ಆಮೇಲೆ ಅದೆಲ್ಲ ಮಿಕ್ಸಿ ಆದಮೇಲೆ ಸ್ವಲ್ಪ ನಾ ಕ್ಯಾಸ್ಟರ್ ಆಯಿಲ್ ಹಾಕಿರ್ತೇನೆ ರೀ. ಇದು ಡ್ಯಾಂಡ್ರಫಿಗೆ ಚಲೋ ಅಲ್ರಿ. ಆಮೇಲೆ ಹೇರ್ ಫಾಲು ಕಡಿಮೆ ಇದು ಆಕೈತ್ರಿ. ಅದಕ್ಕೆ ಅದು ಹೀಗೆಲ್ಲ ಮಿಕ್ಸಿ ಮಾಡ್ಕೊಂಡು ಇದನ್ನು ಸೇಮ್ ಆಗಳು ಹೆಂಗೆ ಜೆಲ್ ಹಚ್ಕೊಂಡಿಲ್ಲ ರೀ ಹಂಗೆ ಹಚ್ಕೋದ್ರಿ. ಹಿಂಗೆಲ್ಲ ಕಡೆ ನೆತ್ತಿಗೆ ಒಟ್ಟು ಏನು ಹಚ್ಕೋತಿರಲ್ಲ ಎಲ್ಲ ಸ್ಕಾಲ್ಪಿಗೆ ಮೇನ್ ಹಚ್ಕೋಬೇಕ್ರಿ. ಆಮೇಲೆ ನಿಮ್ಗೆ ಹಚ್ಕೋಬೇಕಂದ್ರೆ ಲೆಂತೆ ಹಚ್ಕೋಬೇಕ್ರಿ, ಇಲ್ಲಾಂದ್ರೆ ನಡಿತೈತೆ ರೀ. ಇವೇನು ಇದಕ್ಕೆ ನಡಿತೈತೆ ಹೇರ್ ಮಾಸ್ಕಿಗೆ. ಅದು ಜೆಲ್ ಲೆಂತೆ ಹಚ್ಕೊಂಡು ಸ್ವಲ್ಪ ಚಲೋ ಅನ್ನಿಸ್ತೈತೆ ರೀ. ಅದು ಶೈನಿಂಗ್ ಅನ್ನಿಸ್ತಾವ್ರಿ ಎಲ್ಲ. ಇದು ಹಚ್ಕೊಂಡು ಮತ್ತು ಹಿಂಗೆ 1 ತಾಸು ಹಂಗೆ ಬಿಟ್ಟು ಬಿಡ್ಬೇಕ್ರಿ. ಬಿಟ್ಟ ಮೇಲೆ ಹೇರ್ ವಾಶ್ ಮಾಡೋದ್ರಿ. ಮೈಲ್ಡ್ ಶಾಂಪೂ ಅಥವಾ ಇಲ್ಲಿ ಹಿಂಗೆ ಸೀಗೆಕಾಯಿ ಇದೆ ತೋರಿಸಿಲ್ಲ ರೀ, ಅದು ಮಾಡ್ಕೊಂಡು ಹೇರ್ ವಾಶ್ ಮಾಡಿದ್ರೆ ಭಾರಿ ಚಲೋ ಹಾಕೋರಿ ಕೂದಲು. ಹೆಂಗೆ ಹಾಕೋ ಅಂತ ಹೇಳಿ ತೋರ್ಸೇನಿ ರೀ ಲಾಸ್ಟದೊಳಗೆ ನೋಡ್ರಿ. ಆಫ್ಟರ್ ಹೇರ್ ವಾಶ್ ಹಿಂಗೆ ಆತ್ರಿ. ನಾ ಯಾವುದು ಶಾಂಪೂ ಯೂಸ್ ಮಾಡಿಲ್ಲ ಏನಿಲ್ಲ ರೀ. ಇದು ಸೀಗೆಕಾಯಿ ಹಾಕಿನ ತೊಳ್ಕೊಂಡೇನಿ ರೀ. ಆಮೇಲೆ ಯಾವ ಕಂಡೀಷ್ನರು ಯೂಸ್ ಮಾಡಿಲ್ಲ ರೀ, ಸಿರಮ್ನು ಯೂಸ್ ಮಾಡಿಲ್ಲ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.